ಬಿಯರ್ ದರ 10 ರಿಂದ 20 ರೂಪಾಯಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಡೀಸೆಲ್, ವಿದ್ಯುತ್ ಬೆಲೆ ಮತ್ತು ಹಾಲಿನ ಬೆಲೆ ಏರಿಕೆ ಬೆನ್ನಲ್ಲೇ ರಾಜ್ಯ ಸರ್ಕಾರ ಮದ್ಯದ ದರವನ್ನು ಹೆಚ್ಚಿಸುವುದಕ್ಕೆ ಮುಂದಾಗಿದೆ. ಬ್ರ್ಯಾಂಡಿ, ವಿಸ್ಕಿ, ರಮ್, ಜಿನ್ ಮುಂತಾದ ಮದ್ಯದ ದರಗಳನ್ನು ಪ್ರತಿ ಕ್ವಾರ್ಟರ್ಗೆ 10 ರಿಂದ 15 ರೂಪಾಯಿ ಹೆಚ್ಚಿಸುವುದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಕೆ ಮಾಡಲಾಗಿದೆ. ಇನ್ನು ಬಿಯರ್ ದರವನ್ನು ಎಲ್ಲ ವರ್ಗಗಳಲ್ಲಿ ಅಂದರೆ 10% ಹೆಚ್ಚಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಬಕಾರಿ ಇಲಾಖೆ ಈ ಕುರಿತು ಅಧಿಸೂಚನೆಯನ್ನು ಹೊರಡಿಸಿದ್ದು, ನಾಗರಿಕರಿಗೆ ತಮ್ಮ ಆಕ್ಷೇಪಗಳನ್ನು ಸಲ್ಲಿಸಲು 7 ದಿನಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಅಂದರೆ ನೀವು ಕೂಡ ದರ ಏರಿಕೆ ಮಾಡಬೇಕು, ಮಾಡಬಾರ್ದು ಅಥವಾ ಕಡಿಮೆ ಮಾಡಬೇಕು ಅನ್ನುವಂತಹ ನೀವು ಕೂಡ ಸಲಹೆಯನ್ನು ನೀಡಬಹುದು. ಯಾರ್ಯಾರು ಬಿಯರು ಈ ಮದ್ಯಪಾನ ಮಾಡ್ತಾರಲ್ಲ ಅಂಥವರು. ಅದಕ್ಕಾಗಿ ಅಬಕಾರಿ ಇಲಾಖೆ ಏನಂತಂದರೆ ಇದರ ಬಗ್ಗೆ ಅಹವಾಲುಗಳನ್ನು, ಅಭಿಪ್ರಾಯಗಳನ್ನು ಸಂಗ್ರಹಿಸುವುದಕ್ಕೆ, ಆಕ್ಷೇಪಗಳನ್ನು ಸಲ್ಲಿಸುವುದಕ್ಕೆ 7 ದಿನಗಳ ಕಾಲ ಅವಕಾಶವನ್ನು ನೀಡಿದೆ. ಮಧ್ಯಮ ಶ್ರೇಣಿಯ ಮದ್ಯಕ್ಕೂ ತುಸು ಪ್ರಮಾಣದಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ. ಅದರಲ್ಲಿ ಹೈ ಎಂಡ್ ಅಂದರೆ ಪ್ರೀಮಿಯರ್ ಬ್ರ್ಯಾಂಡ್ ಮದ್ಯಗಳ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ನಿರ್ಧಾರ ಮಾಡಲಾಗಿದೆ. ಇನ್ನು ವೈನ್ ಮತ್ತು ಕೆಲವೊಂದಿಷ್ಟು ದರಗಳ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು 40,000 ಕೋಟಿ ರೂಪಾಯಿ ಆದಾಯ ಗುರಿಯನ್ನು ಹೊಂದಿದೆ ರಾಜ್ಯ ಸರ್ಕಾರ. ಅದಕ್ಕೋಸ್ಕರ ಈ ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ರಾಜ್ಯದ ಆರ್ಥಿಕ ಗುರಿಯನ್ನು ಸಾಧಿಸುವುದಕ್ಕೆ ಮದ್ಯ ಮಾರಾಟದಿಂದ 40,000 ಕೋಟಿ ರೂಪಾಯಿ ಆದಾಯ ಸಂಗ್ರಹ ಗುರಿಯನ್ನು ಹೊಂದಲಾಗಿದೆ. ರಾಜ್ಯದಲ್ಲಿ ಸದ್ಯ ಬಿಯರ್ ಮೇಲಿನ ಉತ್ಪಾದನಾ ವೆಚ್ಚ 195% ಇದೆ. ಸೊ ಹೀಗಾಗಿ ಮದ್ಯಪ್ರಿಯರಿಗೆ ಒಂಚೂರು ಶಾಕ್ ಕೊಡುವಂಥ ಸಾಧ್ಯತೆ ಇದೆ. ಇನ್ನು